ಇಷ್ಟೆಲ್ಲ ಕಣ್ಣು ಮುಂದೆ ಇದ್ರೂನು ಒಬ್ಬ ಜೀವಂತ ಸಾಕ್ಷಿ ಬಂದಿದ್ರೂನು ಈ ಸರ್ಕಾರ ಏನು ಮಾಡ್ತಿಲ್ವಲ್ಲ, ಈ ಪೊಲೀಸ್ ಅವರು ಏನು ಮಾಡ್ತಿಲ್ವಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ಅಸಹ್ಯ ಹುಟ್ಟುತ್ತಾ ಇದೆ. ಭೀಮಾ ಯಾವ ಒಂದು ಲಾಯರ್ಸ್ ನ ನಂಬಿ ಬಂದಿದ್ನೋ ಆ ಲಾಯರ್ಸ್ ಈಗ ಕರ್ನಾಟಕ ಸರ್ಕಾರನ ಬಿಟ್ಟು ಕೇರಳ ಗೌರ್ಮೆಂಟ್ ಗೆ ಅಪ್ರೋಚ್ ಮಾಡ್ತಿದ್ದಾರೆ, ನಮಗ್ ನ್ಯಾಯ ಇಸ್ಕೊಡಿ ಅಂತ. ಆ ಜೀವಂತ ಸಾಕ್ಷಿ FIR ಮಾಡಿಸಿದ್ದು ಆಯ್ತು, ಜಡ್ಜ್ ಮುಂದೆ ಪ್ರತಿಯೊಂದು ಹೇಳಿದ್ದು ಆಯ್ತು. ಆ ಜಡ್ಜ್ ಮುಂದೆ ಹೇಳಿರೋದನ್ನೇ ಇನ್ನೊಮ್ಮೆ ಪೊಲೀಸ್ ಅವ್ರ ಮುಂದೆನೂ ಹೇಳೋದಿರುತ್ತೆ. ಸೊ ಭೀಮಾ ಪೊಲೀಸ್ ಅವ್ರ ಮುಂದೆ ಹೇಳಲಿಕ್ಕೆ ಅಂತ ಹೋದಾಗ ಅಲ್ಲಿ ಒಬ್ಬ ಅಧಿಕಾರಿ ನೀನು ಎಲ್ಲೆಲ್ಲಿ ಹೆಣಗಳನ್ನ ಹೂತ್ ಹಾಕಿದ್ಯಾ ಒಮ್ಮೆ ಮ್ಯಾಪ್ ಬಿಡಿಸಿ ತೋರಿಸು ಅಂತ ಪೇಪರ್ ಕೊಡ್ತಾನಂತ. ಯಾಕ್ರಿ ನೀವು ಅದನ್ನೆಲ್ಲ ತಗೊಂಡ್ ಹೋಗಿ ಆ ನಕಲಿ ದೇವಮಾನವನಿಗೆ ತೋರಿಸಿ ಆ ಸಾಕ್ಷಿನ ನಾಶ ಮಾಡ್ಲಿಕ್ಕ? ನಿಮ್ಮ ಈ ಆಟಗಳು ನಡೆಯಲ್ಲ ಈ ಸತಿ. ಸೊ ಎಲ್ಲ ಕಣ್ಣು ಮುಂದೆ ನಡೀತಾ ಇದ್ರು ಇನ್ನೂ ಕಣ್ಣು ಮುಚ್ಕೊಂಡು ಕೂತಿರುವಂತಹ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನೀವೆಲ್ರೂ ಇಂಟರ್ನೆಟ್ ಅಲ್ಲಿ ಪ್ರತಿ ಒಂದು ಕಡೆ #shame on ಕರ್ನಾಟಕ ಗೌರ್ಮೆಂಟ್ ಅಂತ ಟ್ರೆಂಡ್ ಮಾಡಿ. ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ